ನಮಸ್ಕಾರಗಳು ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಬ್ಯಾಂಕ್ ಸೇವೆಗಳು ಸೇರಿದಂತೆ ಹಣಕಾಸು ಹಾಗೂ ಸರ್ಕಾರಿ ಯೋಜನೆಯ ಲಾಭ ಪಡೆಯಲು ಪ್ಯಾನ್ ಕಾರ್ಡ್ ಬಹಳ ಮುಖ್ಯವಾಗಿದೆ. ಆದರೆ ಕೆಲವರು ಪ್ಯಾನ್ ಕಾರ್ಡನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು, ಅಂತಹ ವ್ಯಕ್ತಿಗಳ ವಿರುದ್ಧ ದಂಡದ ಜೊತೆಗೆ ಜೈಲು ಶಿಕ್ಷೆಯ ಅಪಾಯವಿದೆ. ಹೌದು, ಕೆಲವರು ಪ್ಯಾನ್ ಕಾರ್ಡ್ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಮೋಸದ ಚಟುವಟಿಕೆಗಳನ್ನು ನಡೆಸಲು ಸುಳ್ಳು ವಿವರಗಳನ್ನು ಸಲ್ಲಿಸಿ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ಗಳನ್ನು ಪಡೆಯಲಾಗುತ್ತಿದೆ. ಅಂತಹ ಪ್ರಕರಣಗಳಲ್ಲಿ ದಂಡದ ಜೊತೆಗೆ ಜೈಲು ಶಿಕ್ಷೆಯ ಅಪಾಯವಿದೆ. ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 272(b) ಪ್ರಕಾರ ರೂ.10,000 ದಂಡ ವಿಧಿಸಲಾಗುವುದು. ಕೆಲವೊಮ್ಮೆ ಸೆರೆವಾಸ ಕೂಡ ಇರಬಹುದು. ಆದ್ದರಿಂದ 2 ಪ್ಯಾನ್ ಕಾರ್ಡ್ಗಳನ್ನು ಹೊಂದಿದ್ದರೆ ಹೆಚ್ಚುವರಿ ಪ್ಯಾನ್ ಕಾರ್ಡ್ ಅನ್ನು ತಕ್ಷಣವೇ ಸರೆಂಡರ್ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ರದ್ದುಪಡಿಸಬೇಕು. ಇಲ್ಲದಿದ್ದರೆ ತೊಡಕುಗಳು ಉಂಟಾಗುತ್ತವೆ. ಕೇಂದ್ರದಿಂದ ಪ್ಯಾನ್ ಕಾರ್ಡ್ನಲ್ಲಿ ವಿನೂತನ ಬದಲಾವಣೆ. ಇನ್ನು ಪ್ಯಾನ್ ಕಾರ್ಡ್ನಲ್ಲಿ ವಿನೂತನ ಬದಲಾವಣೆಯನ್ನು ತರಲು ಕೇಂದ್ರ ಸರ್ಕಾರವು ಪ್ಯಾನ್ 2.0 ಯೋಜನೆಯನ್ನು ಜಾರಿಗೆ ತರುತ್ತಿದೆ. ಇನ್ನು ಮುಂದೆ ಪ್ರತಿ ಪ್ಯಾನ್ ಕಾರ್ಡ್ QR ಕೋಡ್ ಹೊಂದಿರುತ್ತದೆ. ಪ್ಯಾನ್ ಕಾರ್ಡ್ನಲ್ಲಿ 2.0 ಸಿಸ್ಟಮ್ ವಿಳಾಸವನ್ನು ಉಚಿತವಾಗಿ ನವೀಕರಿಸಬಹುದು. ವಿಳಾಸವನ್ನು ನವೀಕರಿಸಿದ ನಂತರ ಹೊಸ ಇ-ಪ್ಯಾನ್ ಅನ್ನು ನೋಂದಾಯಿತ ಇ-ಮೇಲ್ಗೆ ಕಳುಹಿಸಲಾಗುತ್ತದೆ. ಈ ಸೇವೆಗೆ ₹1 ಕೂಡ ಪಾವತಿಸಲು ಯಾವುದೇ ಶುಲ್ಕವಿಲ್ಲ. ನಿಮಗೆ ಫಿಸಿಕಲ್ ಕಾರ್ಡ್ ಬೇಕಾದರೆ ಕೇವಲ ₹50 ಪಾವತಿಸಿ ಪಡೆಯಬಹುದು. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.